Hi everybody, welcome back to my YouTube channel. ಸ್ವಲ್ಪ ವಾಲ್ಯೂಮ್ ಕಡಿಮೆ ಕೊಡು, ಕಾಪಿರೈಟ್ಸ್ ಬಂದು. So hi guys, welcome back to my YouTube channel. So this is day 2. I'm doing it. So ಇವತ್ತು ಆಷಾಢ ಶುಕ್ರವಾರ ಆಗಿರೋದ್ರಿಂದ ಐಮ್ ಗೋಯಿಂಗ್ ಟು ಶ್ರೀ ಬನಶಂಕರಿಗೆ ಹೋಗಿ ಅಲ್ಲಿ ದೇವಸ್ಥಾನದಲ್ಲಿ ನಿಂಬೆಹಣ್ಣು ದೀಪ ಹಚ್ಬೇಕು ಅಂದ್ಕೊಂಡಿದ್ದೀನಿ. ಸೊ ನಿಂಬೆಹಣ್ಣಿದೆ, ಸೊ ಅದನ್ನು ಕಟ್ ಮಾಡಿ ನಿಂಬೆಹಣ್ಣು ದೀಪ ಹಚ್ಚಲಿಕ್ಕೆ ಹೇಗೆ ಮಾಡ್ಕೊಳ್ಬೇಕು ಅದನ್ನು ನಾನು ಮಾಡ್ಕೊತಾ ಇದ್ದೀನಿ. ಈಗ ಇದನ್ನು ಮಾಡಿಕೊಂಡು ವಿಲ್ ಫ್ರೆಶ್ ಅಪ್ ಆ್ಯಂಡ್ ದೆನ್ ಹೋಗೋಣ. ಆ್ಯಕ್ಚುಲಿ ಇಲ್ಲೂ ಒಂದು ಲಕ್ಷ್ಮೀ ದೇವಸ್ಥಾನ ಇದೆ, ನೆನ್ನೆ ಹೇಳ್ದಾಗೆ, ಬಟ್ ನಂಗೆ ಯಾಕೋ ಅಲ್ಲೇ ಹೋಗಿ ಮಾಡೋಣ ಅಂತ ಅನ್ನಿಸ್ತಾ ಇದೆ. ಈ ವರ್ಷದಿಂದ ಶುರು ಮಾಡಿರೋದು ಗೈಸ್. ಸೊ ಎಲ್ಲ ಒಳ್ಳೆಯದಾದರೆ ಸಾಕು. ಹೇ ಗೈಸ್, ಗುಡ್ ಮಾರ್ನಿಂಗ್. ಸೊ ನಾನು ರೂಮೊಳಗೆ ಶೂಟ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಎಲ್ಲ ಮಲಗಿದ್ರು. ನಾವು ಐಮ್ ಗೋಯಿಂಗ್ ಫಾರ್ ಟೆಂಪಲ್. ಆಲ್ರೆಡಿ 8 o'clock ಆಗಿಬಿಟ್ಟಿದೆ. ಬ್ರೇಕ್ಫಾಸ್ಟ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಐಮ್ ಗೋಯಿಂಗ್ ಫಾರ್ ಟೆಂಪಲ್. ಸೊ ಬನಶಂಕರಿಗೆ ಹೋಗಿ ಅಲ್ಲಿಂದ ಅಲ್ಲಿಂದ ಮತ್ತೆ ನಾನು ಆಫೀಸಿಗೆ ಹೋಗ್ತೀನಿ. Stay tuned. ಸೇಸ್ ಗೈಸ್, ಎಷ್ಟು ರಶ್ ಇದೆ ನೋಡಿ, ಫುಲ್ ರಶ್ ಇತ್ತು. ನಾನು ಬನಶಂಕರಿ ಬಸ್ಸಿಗೋಸ್ಕರ ಕಾಯ್ತಿದ್ದೆ. ಆ್ಯಕ್ಚುಲಿ ಈ ಟೈಮಲ್ಲಿ ಹೆವಿ ರಶ್ ಇರುತ್ತೆ, ಎಲ್ಲ ಆಫೀಸಿಗೆ ಹೋಗೋ ಟೈಮ್. ಸೊ ಎಸ್, ಏನು ಮಾಡೋಕ್ಕಾಗಲ್ಲ, ಹೋಗಲೇಬೇಕು. ಇದು ಬೇವಿನ ಸೊಪ್ಪು ಕೊಡಿ. 20 ರೂಪಾಯಿನಾ? ಸರಿ, 20 ರೂಪಾಯಿದು ಕೊಡಿ. ನಂಗೆ ಹೂವು ಬೇಕು ಗೈಸ್, ಹೂವು ಬೇಕು. ಹೂವು ಸಿಕ್ತು. ಅಮ್ಮ, ಮಲ್ಲಿಗೆ ಹೂವು ಕೊಡಿ. ಎಷ್ಟು ಒಂದು ಮಾರು? 20 ರೂಪಾಯಿ ಕೊಡಲ್ವಾ? 20 ರೂಪಾಯಿ ಕೊಡಲ್ಲ ಅಂದೆ ಒಂದು ಮಾರು. ಏನು ತೊಗೊಂಡು ನಾನು ಏನು ಮಾಡಲಿ ಗೈಸ್? ಅಮ್ಮ, ಮಲ್ಲಿಗೆ ಹೂವು ಎಷ್ಟು? 20 ರೂಪಾಯಿ ಕೊಡಲ್ವಾ? ಸರಿ, 30 ರೂಪಾಯಿ ಕೊಡಿ. ಫೈನಲಿ ಬಂದೆ. ಓ ಗಾಡ್, ಎಷ್ಟು ರಶ್ ಇದೆ ಗೊತ್ತಾ, ತುಂಬ ರಶ್ ಇದೆ ಗೈಸ್. ಅಲ್ಲಿ ಶೂ ಗೈಸ್, ಇಲ್ಲೆಲ್ಲಾದರೂ ಸ್ಲಿಪ್ಪರ್ ಬಿಡೋಣ. ಸೊ ನಾನೀಗ ಟೆಂಪಲಿಗೆ ಬಂದು ಅಲ್ಲಿ ನಾನು ಲೆಮನ್ ಎಲ್ಲ ನೆನೆ ರೆಡಿ ಮಾಡ್ಕೊಂಡಿದ್ದು ಅದು ಎಲ್ಲ ಪ್ಲೇಟಲ್ಲಿ ಹಾಕಿ ರೆಡಿ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನನಗೆ ಅಲ್ಲಿ ಬಂದಮೇಲೆ ಗೊತ್ತಾಗಿದ್ದು ನಮಗೆ ಫುಲ್ ರೆಡಿ ಆಗಿರೋ ಪ್ಲೇಟು ಎಲ್ಲ ಸಿಗುತ್ತೆ ಅಂತ. ಆ್ಯಂಡ್ ನಾನು ತಂದಿದ್ದು ಅಡಿಕೆ ತಟ್ಟೆ. ಅಲ್ಲಿ ಅಡಿಕೆ ತಟ್ಟೆನೂ ಅಲೋ ಇರಲಿಲ್ಲ. ಬಟ್ ದೆನ್ ನಾನು ಫಸ್ಟ್ ಟೈಮ್ ಅಂತ ಅವರು ಬಿಟ್ಟರು. ತೊಗೊಂಡು ಹೋಗಿದ್ರು ನೀವು ಅಡಿಕೆ ತಟ್ಟೆ, ಅಲ್ಲಿ ಲೆಮನ್ ಎಲ್ಲ ಹಾಕಿ ನಿಂಬೆಹಣ್ಣೆಲ್ಲ ಹಚ್ಚಿರೋದನ್ನೆಲ್ಲ ಅಲ್ಲೇ ಇಟ್ಟು ಅದನ್ನು ನೀವು ಡಸ್ಟ್ಬಿನಿಗೆ ಹಾಕಿಬಿಡಬೇಕು. ಇಲ್ಲಾಂದರೆ ನೀವು ಸ್ಟೀಲ್ ತಟ್ಟೆ ಅಥವಾ ತಾಮ್ರದ್ದು ಏನಾದರೂ ತೊಗೊಂಡೋಗಿದ್ರೆ ಅದು ಓಕೆ. ಸೊ ನಾನು ಅಲ್ಲಿ ಎಲ್ಲ ಪ್ಲೇಟಲ್ಲಿ ರೆಡಿ ಮಾಡಿಕೊಂಡು ಪೂಜೆಗೆ ಐ ವೆಂಟ್. ನಾನೆಲ್ಲ ಪ್ಲೇಟಿಗೆ ರೆಡಿನೇ ಮಾಡ್ತಿದ್ದೀನಿ. ಫುಲ್ ರಶ್ ಇದೆ. ಎಲ್ಲ ಈಗ ರೆಡಿ ಮಾಡಿದ್ದೀನಿ. ಅದು ಕುಕ್ ಮಾಡೋದಷ್ಟೇ. ಗೈಸ್, ಅಲ್ಲಿ ಆಟೋ ಮೇಲೆ ಬರ್ದಿರೋದು ನೋಡಿ. ಅಯ್ಯೋ, ಹೊಟ್ಟೆ ಹೋಗ್ತು. ಕ್ರೇಜಿನೋ. So guys, I'm back in the office.
ಪೂಜೆ ಎಲ್ಲ ಆಯಿತು, ನೀಟಾಗೇ ಆಯಿತು. ನಾನು ಬೆಳಗ್ಗೆನೇ ಹೋಗೋಣ ಅಂದ್ಕೊಂಡೆ, ಬಟ್ ನಂಗೆ ಫುಲ್ ನಿದ್ದೆ ಬಂದು ನಾನು ಬೆಳಗ್ಗೆ ಎದ್ದೇಳೋಕ್ಕಾಗದೆ. ಐ ವೆಂಟ್ ಲೇಟ್, ಬಟ್ ಅದೇ ಕರೆಕ್ಟ್ ಅಂತೆ, ರಾವು ಕಾಲ ಅದೇ ಟೈಮಲ್ಲಿ ಪೂಜೆ ಎಲ್ಲ ಆಗೋದು ಅಂದರು. ಬಟ್ ಇಟ್ ವಾಸ್ ನೈಸ್, ಬಟ್ ಇಟ್ ವಾಸ್ ಫುಲ್ ರಶ್. ನಾನು ಬೆಳಗ್ಗೆನೂ ಒಂದು ನೀರು ಸಹ ಕುಡ್ದಿರಲಿಲ್ಲ, ಫುಲ್ ಸುಸ್ತಾಗಿ ಹೋಗಿದ್ದೆ. ಫೈನಲಿ ಆಮೇಲೆ ಆಫೀಸ್ ನಂಗೆ ಫುಲ್ ಒಂಥರ ಆಗೋಯ್ತು ಅಂತ. ಅಲ್ಲಿ ಹೋಗಿ ಕೂತ್ಕೊಂಡೆ. ಅಲ್ಲಿ ಎಲ್ಲರೂ ಅರ್ಶಿನ ಕುಂಕುಮ ಕೊಡೋದು ಎಲ್ಲ ಕೊಡ್ತಿದ್ರು. ನಾನು ಫುಲ್ ಮದುವೆ ಆಗಿರೋ ಥರ ಫೀಲ್ಸು. ಮತ್ತು ಎಲ್ಲ ಒಳ್ಳೇದಾಯಿತು. ನಾನು ಇಲ್ಲೆಲ್ಲ ಹಾಕ್ಕೊಂಡೆಲ್ಲ ಬಂದುಬಿಟ್ಟಿದ್ದೀನಿ ಆಫೀಸಿಗೆ. ಅದಷ್ಟೇ ಗೈಸ್, ನಮ್ಮ ಆಫೀಸ್ ಬಾಕ್ಸಿಗೆ ಊಟ ಹಾಕ್ಕೊಂಡ್ಬಂದಿದ್ದೀನಿ. ನಾವು ಟು ಗೋ ಫುಲ್ ಲಂಚ್. ಅಷ್ಟೇ. ನೀವು ಪೂಜೆ ಮಾಡಿದ್ವಾ? ನೀವು ಯಾವ ದೇವಸ್ಥಾನಕ್ಕೆ ಹೋಗಿದ್ರೆ ಸೊ ನಿಮ್ದು ಹೆಂಗೆ ನಡೀತಿದೆ ಆಷಾಢ ಶುಕ್ರವಾರ? ನಿಮ್ಮ ಮನೆಯಲ್ಲೆಲ್ಲ ಮಾಡ್ತಾರಾ ಅಥವಾ ಹೇಗೆ? ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಯಿತಾ? ಚಾರ್ಜ್ ಅಲ್ಲ, ಐ ಪುಟ್ ಮೈ ಫೋನ್ ಫಾರ್ ಚಾರ್ಜ್. See you after lunch. Hey guys, welcome back to Akhila Vinakodi channel. So today we are going to be making take 2 of yesterday's reel. Apparently after going home we realized that the reel didn't come out nice. So take 2. Yes guys, we're done with the video. Finally we got the video and we're going back home. ಅಷ್ಟೇ ಇವತ್ತಿಗೆ ಈ ವಿಡಿಯೋ ಮುಗೀತು. I'll see you guys in the next video. Please do like, share and comment and subscribe. Bye guys. Before ending the video, I want you guys to know one thing. If you want any bridal or sari box folding or sari pre-plating, whatever you call, and if you want makeup for any events or something, please leave in a comment box or go follow my account, that is Makeup Artistry by Harshita. So for the best and amazing outputs, please book your day with us. We'll give you the best service. Thank you guys, and please don't forget to subscribe my YouTube channel. It's the day 2, and later on once I go to PG I'll be going out, so that will come in the next tomorrow's vlog. So until then, keep watching. Bye.